ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ. ಪ್ರಗತಿ ಸಂಯುಕ್ತ ಪ್ರೌಢಶಾಲೆಯಲ್ಲಿ 2025-26ನೇ ಸಾಲಿನ ದಾಖಲಾತಿ ಪ್ರಾರಂಭ. ಚಿಂತಾಮಣಿ ನಗರದ ಎಂಜಿ ರಸ್ತೆಯ ಆದರ್ಶ ಚಿತ್ರಮಂದಿರ ಹಿಂಭಾಗದಲ್ಲಿರುವ ಪ್ರಗತಿ ಸಂಯುಕ್ತ ಪ್ರೌಢಶಾಲೆಯಲ್ಲಿ 2025-26ನೇ ಸಾಲಿನ ಫ್ರೀ ಸ್ಕೂಲ್ LKG, UKG 1ನೇ ತರಗತಿಯಿಂದ 9ನೇ ತರಗತಿವರೆಗೂ ದಾಖಲಾತಿಗಳು ಪ್ರಾರಂಭವಾಗಿದೆ. ನಮ್ಮಲ್ಲಿ ಯೋಗ, ಕರಾಟೆ, ಡ್ಯಾನ್ಸ್, ಕ್ರೀಡೆ ಮುಂತಾದ ಪಠ್ಯೇತರ ಮತ್ತು ಸಹ ಪಠ್ಯೇತರ ಚಟುವಟಿಕೆಗಳ ತರಬೇತಿಯನ್ನು ನೀಡಲಾಗುತ್ತದೆ. ನಮ್ಮಲ್ಲಿ ಫ್ರೀ ಸ್ಕೂಲ್ ಲ್ಯಾಬ್, ಅಡ್ವಾನ್ಸ್ ಕಂಪ್ಯೂಟರ್ ಲ್ಯಾಬ್, ಡಿಜಿಟಲ್ ಕ್ಲಾಸ್ ರೂಮ್, ಅಡ್ವಾನ್ಸ್ ಸೈನ್ಸ್ ಲ್ಯಾಬ್ ಜೊತೆಗೆ ಪ್ರತಿದಿನ ಮಗುವಿನ ಶೈಕ್ಷಣಿಕ ಅಭಿವೃದ್ಧಿಗೆ ವಿಶೇಷವಾದ ಗಮನವನ್ನು ಸಹ ನೀಡಲಾಗುವುದು. ಅಲ್ಲದೆ ಅಗತ್ಯವಿರುವ ಮಕ್ಕಳಿಗೆ ಸುರಕ್ಷಿತ ವಾಹನ ಸೌಲಭ್ಯವನ್ನು ಸಹ ಒದಗಿಸಲಾಗುವುದು. ಹಿಂದೆ ಭೇಟಿ ಕೊಡಿ. ಪ್ರಗತಿ ಸಂಯುಕ್ತ ಪ್ರೌಢಶಾಲೆ, MG ರಸ್ತೆ, ಚಿಂತಾಮಣಿ. ಹೆಚ್ಚಿನ ವಿವರಗಳಿಗೆ 8772776567 9164976866 ಮೊಬೈಲ್ ಸಂಖ್ಯೆ ಮತ್ತು 081542511515 ಸ್ಥಿರ ದೂರವಾಣಿಗೆ ಸಂಪರ್ಕಿಸುವುದು. ಹುಲ್ಲಗುಮ್ಮನಹಳ್ಳಿ ಸರ್ಕಾರಿ ಶಾಲೆಯಲ್ಲಿ ರಾಷ್ಟ್ರೀಯ ವಿಜ್ಞಾನ ಮೇಳ. ಮಕ್ಕಳಲ್ಲಿ ವಿಜ್ಞಾನ ಕಲಿಕೆ ಮತ್ತು ಆಸಕ್ತಿ ಹೆಚ್ಚಾಗಬೇಕು. ಮಕ್ಕಳಲ್ಲಿ ವೈಜ್ಞಾನಿಕ ಭಾವನೆಯನ್ನು ಬೆಳೆಸುವ ಉದ್ದೇಶದಿಂದ ರಾಷ್ಟ್ರೀಯ ವಿಜ್ಞಾನ ಮೇಳವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಶಾಲೆಯ ಬಡ್ತಿ ಮುಖ್ಯ ಶಿಕ್ಷಕ ಚೌಡ್ರೆಡ್ಡಿ ಹೇಳಿದರು. ಅವರು ತಾಲೂಕಿನ ಕೈವಾರ ಹೋಬಳಿ ಹುಲ್ಲಗುಮ್ಮನಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದ ರಾಷ್ಟ್ರೀಯ ವಿಜ್ಞಾನ ಮೇಳದ ಪ್ರದರ್ಶನದಲ್ಲಿ ಮಾತನಾಡಿದ ಅವರು, ಕಳೆದ ಫೆಬ್ರವರಿ 28ರಂದು ರಾಷ್ಟ್ರೀಯ ವಿಜ್ಞಾನ ಮೇಳವನ್ನು ಆಚರಣೆ ಮಾಡಬೇಕಾಗಿತ್ತು. ಆದರೆ ಕೆಲವು ಕಾರಣಾಂತರಗಳಿಂದ ಅಂದು ಆಚರಿಸೋಕ್ಕೆ ಆಗಲಿಲ್ಲ. ಕಳೆದ ವರ್ಷ ಆಚರಣೆ ಮಾಡಿದ್ದು ಅದನ್ನು ಮುಂದುವರಿಸುವ ಉದ್ದೇಶದಿಂದ ಇಂದು 2ನೇ ವರ್ಷದ ವಿಜ್ಞಾನ ಮೇಳವನ್ನು ಆಯೋಜನೆ ಮಾಡಲಾಗಿದೆ ಎಂದರು. ಯಾರು ನೆನಪಿಗಾಗಿ ವಿಜ್ಞಾನ ಮೇಳವನ್ನು ಮಾಡುತ್ತವೆ ಎಂದು ವಿದ್ಯಾರ್ಥಿಗಳನ್ನು ಪ್ರಶ್ನಿಸಿದ ಅವರು ವಿದ್ಯಾರ್ಥಿಗಳಿಂದಲೇ ಉತ್ತರ ಪಡೆದರು. ಸರ್ CV ರಾಮನ್ ಅವರ ವೈಜ್ಞಾನಿಕ ಮತ್ತು ವಿಜ್ಞಾನ ತಿಳುವಳಿಕೆಯನ್ನು ನೀಡಿದ ಅವರಿಗೆ ನೊಬೆಲ್ ಮತ್ತು ಭಾರತ ರತ್ನ ಪ್ರಶಸ್ತಿಯನ್ನು ಸಹ ನೀಡಿದ್ದು, ಅವರಂತೆ ಆಗಲು ವಿದ್ಯಾರ್ಥಿಗಳು ಪಣ ತೊಡುವಂತೆ ಕೋರಿದರು. ನಮ್ಮ ದೇಶದಲ್ಲಿ ಅನೇಕ ವಿಜ್ಞಾನಿಗಳು ಇದ್ದಾರೆ. ಅವರನ್ನು ನೆನೆಸುವ ಕೆಲಸ ಮಾಡಲು ಇಂದು ವಿದ್ಯಾರ್ಥಿಗಳು ಹಮ್ಮಿಕೊಂಡಿರುವ ವಿಜ್ಞಾನ ಮೇಳ ಸಾಕ್ಷಿ ಎಂದರು. ಇನ್ನು ಶಿಕ್ಷಣ ಇಲಾಖೆಯ CRP ಏಜಾಜ್ ಬೇಗ್ ಮಾತನಾಡಿ, ಮೌಢ್ಯವನ್ನು ಹೋಗಲಾಡಿಸಿ ಜ್ಞಾನವನ್ನು ತುಂಬುವ ಒಂದು ಕಾರ್ಯಕ್ರಮವೇ ವಿಜ್ಞಾನ ಕಾರ್ಯಕ್ರಮ ಎಂದರು. ಸರ್ಕಾರಿ ಶಾಲೆಗಳಲ್ಲಿ, ಅದರಲ್ಲೂ ಪ್ರಾಥಮಿಕ ಶಾಲೆಗಳಲ್ಲಿ ಹಮ್ಮಿಕೊಂಡಿರುವ ಶಾಲೆಯ ಮುಖ್ಯ ಶಿಕ್ಷಕರ ಮತ್ತು ಇತರೆ ಶಿಕ್ಷಕರ ಸೇವೆಯನ್ನು ಅವರು ಶ್ಲಾಘಿಸಿದರು. ಎಲ್ಲ ಶಾಲೆಗಳಲ್ಲಿ ಕ್ರೀಡಾಕೂಟದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಶಾಲಾ ವಾರ್ಷಿಕೋತ್ಸವದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಆಯೋಜನೆ ಮಾಡುತ್ತಾರೆ. ಆದರೆ ಈ ಪ್ರಾಥಮಿಕ ಶಾಲೆಯಲ್ಲಿ ವಿಜ್ಞಾನ ಮೇಳವನ್ನು ಹಮ್ಮಿಕೊಂಡಿರುವುದು ಕಂಡರೆ ವಿದ್ಯಾರ್ಥಿಗಳಲ್ಲಿ ಮತ್ತು ಶಿಕ್ಷಕರಲ್ಲಿ ಹೆಚ್ಚು ಆಸಕ್ತಿ ಇರುವುದು ಕಂಡುಬಂತು ಎಂದರು. ರಾಷ್ಟ್ರೀಯ ವಿಜ್ಞಾನ ಮೇಳದಲ್ಲಿ ಭಾಗವಹಿಸಿದ ವಿದ್ಯಾರ್ಥಿಗಳಲ್ಲಿ ಲಕ್ಷ್ಮೀಪ್ರಿಯ ತಯಾರಿಸಿದ ಪರಿಸರ ಮಾಲಿನ್ಯದ ತಿಳುವಳಿಕೆಗೆ ಪ್ರಥಮ ಬಹುಮಾನ, 2ನೇ ಬಹುಮಾನ ಹರ್ಷಿತಾರವರು ತಯಾರಿಸಿದ ನೈಸರ್ಗಿಕ ನೀರಿನ ಶುದ್ಧೀಕರಣ, 3ನೇ ಬಹುಮಾನ ಅಪೂರ್ವರು ತಯಾರಿಸಿದ ಕಾರ್ಬನ್ ಅಬ್ಸರ್ವೇಷನ್ ಪ್ರದರ್ಶನಕ್ಕೆ ಪಡೆದುಕೊಂಡರು. ವಿವಿಧ ವಿದ್ಯಾರ್ಥಿಗಳು ಇತರೆ ವಿಜ್ಞಾನ ಮೇಳವನ್ನು ಹಮ್ಮಿಕೊಂಡಿದ್ದಲ್ಲದೆ ರಂಗೋಲಿಕಾ ಸ್ಪರ್ಧೆ ಸಹ ಹಮ್ಮಿಕೊಳ್ಳಲಾಗಿತ್ತು. ಶಾಲೆಯ ಅಭಿವೃದ್ಧಿ ಸಮಿತಿ ಅಧ್ಯಕ್ಷರು ಮತ್ತು ಸದಸ್ಯರು ಹಾಗೂ ಶಾಲಾ ಶಿಕ್ಷಕರು ಮತ್ತಿತರರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಈ ವೇದಿಕೆ ಮೇಲೆ ಇರ್ತಕ್ಕಂತಹ ಪೋಷಕರೇ, ಹಿರಿಯರೇ, ಗ್ರಾಮಸ್ಥರೇ ಅಥವಾ ಮಕ್ಕಳೇ, ಇವತ್ತು ನಾವು ನಮ್ಮ ಶಾಲಾ ಹಂತದಲ್ಲಿ ಈ ವರ್ಷ 2ನೇ ವರ್ಷದ ವಿಜ್ಞಾನ ದಿನಾಚರಣೆಯನ್ನ ನಾನು ಮಾಡುತ್ತಿರುವ ಪ್ರಯೋಗದ ಹೆಸರು ನೀರಿನ ಶುದ್ಧೀಕರಣ.
ಒಂದು ಫ್ಯಾಕ್ಟ್ರಿ. ಈ ಫ್ಯಾಕ್ಟ್ರಿಯಿಂದ ಬರುವ ಗಲೀಜಿನ ನೀರನ್ನು ಒಂದು ನೀರಿನ ಶುದ್ಧೀಕರಣ ಮಾಡುವ ಯಂತ್ರಕ್ಕೆ ಕಳಿಸುತ್ತಾರೆ. ಆದ್ದರಿಂದ ಕಲ್ಲಿನ ದೊಡ್ಡ ಕಲ್ಲು ಹಾಗೂ ಚಿಕ್ಕ ಕಲ್ಲು ಮತ್ತು ಕಲ್ಲಿದ್ದಲು ಇದರಿಂದ ಎಲ್ಲ ಫಿಲ್ಟರ್ ಆಗುತ್ತೆ. ಇದರಿಂದ ನಮಗೆ ಉಪಯೋಗ ಏನಂದರೆ ನಾವು ಫಿಲ್ಟರ್ ಆಗೋದೆಲ್ಲ ಗೊತ್ತಾಗುತ್ತೆ. ಮತ್ತು ನಮಗೆ ಈಗ ನಮ್ಮೂರಲ್ಲೆಲ್ಲ ವಯಸ್ಸಾಗಿರೋರೆಲ್ಲ ಇರ್ತಾರಲ್ಲ, ಅವರೆಲ್ಲ ಒಂಥರ ಸ್ಟೂಲ್ ಹೋಗೋಕ್ಕೆ ಅದಕ್ಕೆಲ್ಲ ಆಗಲ್ಲ. ಆದ್ದರಿಂದ ಈ ಥರ ಮಾಡ್ತಾರೆ. ಆದ್ದರಿಂದ ನಾವು ಅವಾಗೆಲ್ಲ ಈ ಥರ ತಿಳಿಸ್ಬೋದು ಅಂತ. ನಾನೀಗ ಅಶುದ್ಧ ನೀರನ್ನು ಹಾಕ್ತೇನೆ. ಎಲ್ಲ ನಮ್ಮೂರೇ ನೋಡಿ. ಸ್ವಲ್ಪ ನಿಧಾನಕ್ಕೆ ಹಾಕಮ್ಮ. ಜಸ್ಟ್ ನೀನು ಎಕ್ಸ್ಪ್ಲೇನ್ ಮಾಡು ಅಷ್ಟೇ. ಅಶುದ್ಧ ನೀರು ಇದರಿಂದ ಎಲ್ಲ ಫಿಲ್ಟರ್ ಆಗಿ ಶುದ್ಧ ಏನೇನು ಇಟ್ಟಿದ್ದೀವಿ ಎಲ್ಲ ಹೇಳು. ಏನಿಟ್ಟಿದೆ ಹೇಳು. ತೋರಿಸಿ ಹೇಳು. ಇದನ್ನ ಇಂಗ್ಲೀಷಲ್ಲಿ ಬಿಗ್ ಸ್ಟೋನ್ ಅಂತ ಕರೀತಾರೆ. ಇದು ಸ್ವಲ್ಪ ಚಿಕ್ಕ ಕಲ್ಲು, ಅದನ್ನ ಸ್ಮಾಲ್ ಸ್ಟೋನ್ ಅಂತ ಕರೀತಾರೆ. ಇದು ಕಲ್ಲಿದ್ದು ಮತ್ತೆ ಇದು ಹತ್ತಿ, ಅದನ್ನ ಕಾಟನ್ ಅಂತಾರೆ. ಆದ ನೀರು ಬಂದು ಒಂದು ಡ್ರಮ್ ಒಳಗಿರುತ್ತೆ. ಆ ಡ್ರಮ್ ಒಳಗೆ ಹೋಗಿ ಮತ್ತೆ ಅದರಿಂದ ಹೊಲಗಳಿಗೆ ಮತ್ತೆ ಕಾರ್ ವಾಷಿಂಗ್ ಮಾಡೋದಕ್ಕೆ ಮತ್ತೆ ಮನೆಗಳಿಗೆಲ್ಲ ನಮ್ಗೆ ಇವಾಗ ನಲ್ಲಿಗಳೆಲ್ಲ ಬರುತ್ತಲ್ವ, ಆ ಥರವೆಲ್ಲ ಬಿಡ್ತಾರೆ. ಇದು ಫಂಕ್ಷನ್ಸ್ ಏನಮ್ಮ? ಇದು ಬಿಗ್ ಸ್ಟೋನ್ ಫಂಕ್ಷನ್ಸ್ ಏನು? ಅದರಿಂದ ಅಶುದ್ಧ ಇದರಲ್ಲಿ ಏನಾಗುತ್ತೆ? ಅದರಲ್ಲಿ ಏನಾಗುತ್ತೆ? ಅಶುದ್ಧ ಒಳಗಡೆ ನೀರಲ್ಲಿ ಕಲ್ಲು ಕಸ ಏನಿದೆ ಅದರೊಳಗಡೆ ಕಣಗೆ ಇರುತ್ತಲ್ವ, ಆ ಕಲ್ಲಿನ ಒಳಗಡೆ ಈ ಕೆಳಗಡೆ ಎಲ್ಲ ಶುದ್ಧವಾದ ನೀರೆಲ್ಲ ಆ ಥರನೇ ಬಂದು ಇದರಲ್ಲೆಲ್ಲ ಕುತ್ಕೊಂಡು ಮತ್ತೆ ಶುದ್ಧವಾದ ನೀರು ಬಂದು ಇದ್ರೊಳಗಡೆ ಬರುತ್ತೆ. ಚಿಕ್ಕ ಅದನ್ನ ಹೇಳ್ಬೇಕು. ಸಣ್ಣ ಮರಗಳು ಬರುತ್ತಲ್ಲ, ಜಲ್ಲಿ ಸಣ್ಣ ಜಲ್ಲಿ ಆ ಯಂತ್ರದಿಂದ ಶುದ್ಧ ನೀರನ್ನು ಹಾಕುತ್ತೇನೆ. ನಿಧಾನ ಪ್ರೆಷರ್ ಮೇಲೆ ಜಾಸ್ತಿ ಆದಾಗ ಏನಾಗುತ್ತೆ? ಅದರಿಂದ ಕಲ್ಲು, ಇದು ದೊಡ್ಡ ಕಲ್ಲಿಂದ ಮತ್ತೆ ಇದು ಚಿಕ್ಕ ಕಲ್ಲು, ವಾಟರ್ ಇದು ಬರ್ತಾ ಇದೆ. ಕಲ್ಲಿದ್ದು, ಪ್ಯೂರ್ ಬರ್ತಾ ಇದೆ ನೋಡಿ. ಮತ್ತೆ ಶುದ್ಧವಾದ ನೀರನ್ನು ಇದ್ರೊಳಗೆ ಬಿಟ್ಟು ಇದ್ರಲ್ಲೆಲ್ಲ ಫಿಲ್ಟರ್ ಆಗಿ ಶಬ್ದ ಉತ್ಪತ್ತಿ ಜೋರಾಗಿ ಹೇಳ್ಬೇಕು. ಶಬ್ದ ಮಾಡೋ ಶಬ್ದ ಹೆಂಗ? ನಾವು ನಮ್ಮ ಶಾಲಾ ಹಂತದಲ್ಲಿ ಈ ವರ್ಷ 2ನೇ ವರ್ಷದ ವಿಜ್ಞಾನ ದಿನಾಚರಣೆಯನ್ನ ಹಮ್ಮಿಕೊಂಡಿದ್ದೀವಿ. ಕಳೆದ ಬಾರಿ ಸಹ ನಾವು ಶಾಲಾ ಹಂತದಲ್ಲೇ ಇದೇ ರೀತಿ ಒಂದು ವಿಜ್ಞಾನ ಹಬ್ಬವನ್ನು ಹಮ್ಮಿಕೊಂಡಿದ್ದೀವಿ.
ಈ ಕಾರ್ಯಕ್ರಮವನ್ನ ನಾವು ಫೆಬ್ರವರಿ 28ನೇ ತಾರೀಕಿಗೆ ಮಾಡಬೇಕಾಗಿತ್ತು. ಆಕ್ಚುಲಿ ನಮ್ಮ ಒಂದು ಕಾರ್ಯಕ್ರಮ ಇರ್ತಕ್ಕಂಥದ್ದೇ ಫೆಬ್ರವರಿ 28. ಅದೇ ಕೆಲವೊಂದು ಕಾರಣಾಂತರಗಳಿಂದ ನಾವು ಆ ಡೇಟ್ಗೆ ನಾವು ಮಾಡಕ್ಕಾಗಲಿಲ್ಲ. ಸೊ ಅದರಿಂದ ನಮ್ಮ ಶಾಲಾಂತರದಲ್ಲಿ ಈ ಕಾರ್ಯಕ್ರಮ ಮುಂದುವರ್ಕೊಂಡು ಹೋಗ್ಬೇಕು ಅಂತಕ್ಕಂಥ ಉದ್ದೇಶದಿಂದ ನಾವು ಬಿಡಬಾರ್ದು ಅಂತ ಹೇಳಿ ಸೊ ಈ ವರ್ಷ ಇವತ್ತು ಆಯೋಜನೆ ಮಾಡಿದ್ದೀವಿ. ಈ ಕಾರ್ಯಕ್ರಮದ ಉದ್ದೇಶ ವಿಜ್ಞಾನ ಮಕ್ಕಳಲ್ಲಿ ವಿಜ್ಞಾನದ ಒಂದು ಕಲಿಕೆ, ಒಂದು ಆಸಕ್ತಿ ಹೆಚ್ಚಾಗಬೇಕು. ಮಕ್ಕಳಲ್ಲಿ ವೈಜ್ಞಾನಿಕ ಮನೋಭಾವನೆ ಅಂತಕ್ಕಂಥದ್ದು ಬೆಳೀಬೇಕು. ಸೊ ನಮ್ಮ ಒಂದು ಮುಂದಿನ ಪೀಳಿಗೆ ಎಲ್ಲರೂ ಸಹ ಒಂದು ವೈಜ್ಞಾನಿಕವಾಗಿ ಚಿಂತನೆಯನ್ನ ಮಾಡ್ತಕ್ಕಂಥ ಒಂದು ಅಭ್ಯಾಸವನ್ನ ಬೆಳೆಸ್ಕೊಳ್ಬೇಕು ಅಂತಕ್ಕಂಥ ಒಂದು ಉದ್ದೇಶದಿಂದ ನಮ್ಮ ಶಾಲೆಯಲ್ಲಿ ಕಳೆದ ವರ್ಷ ಪ್ರಾರಂಭ ಮಾಡಿದಂತಹ ಒಂದು ಈ ದಿನಾಚರಣೆಯನ್ನ, ವಿಜ್ಞಾನ ದಿನಾಚರಣೆಯನ್ನ ನಾವು ಹಾಗೆ ಮುಂದುವರಿಸಿಕೊಂಡು ಹೋಗ್ಬೇಕು ಅಂತ ಹೇಳಿ ಕಂಟಿನ್ಯೂ ಮಾಡ್ತಾ ಇದ್ವಿ. ಮಾಡ್ತಾರೆ, ಯಾರ ನೆನಪಿಗಾಗಿ ಆಚರಣೆ ಮಾಡ್ತಾರೆ ಅಂತಕ್ಕಂಥದ್ದು ನಿಮ್ಗೆ ಗೊತ್ತಿದೆಯಾ? ಗೊತ್ತಿದೆ. ಯಾರ ಒಂದು ನೆನಪಿಗಾಗಿ ನಾವು ಆಚರಣೆ ಮಾಡ್ತೇವೆ? ಯಾರ ನೆನಪು? ಸರ್ ಸಿ ವಿ ರಾಮನ್ ಅವರ ನೆನಪಿನ ಒಂದು ಇದರಲ್ಲಿ ಮಾಡ್ತಾ ಇದ್ದೀವಿ. ಈ ಏನು ಫೆಬ್ರವರಿ 28 ಏನು ಅವರ ಜನ್ಮದಿನನ ಅಲ್ಲ, ಜನ್ಮದಿನ ಅವತ್ತಲ್ಲ, ಹೌದಲ್ವಾ? ಸೊ ಸಿ ವಿ ರಾಮನ್ ಅವರ ಒಂದು ವೈಜ್ಞಾನಿಕ ಪ್ರಯೋಜನವನ್ನ ನಮ್ಮ ರಾಷ್ಟ್ರಕ್ಕೆ, ವಿಶ್ವಕ್ಕೆ ಒಂದು ನೀಡಿದಂತ ಕೊಡುಗೆಯನ್ನು ನೀಡಿದಂತ ಒಂದು ದಿನ. ಸೊ ಅವರಿಗೆ ಅವರ ಒಂದು ವೈಜ್ಞಾನಿಕ ವಿಜ್ಞಾನದ ಪ್ರಯೋಗವನ್ನ ಮಾಡಿ ಅವರು ಪ್ರಪಂಚಕ್ಕೆ ಒಂದು ವಿಜ್ಞಾನದ ಒಂದು ತಿಳುವಳಿಕೆಯನ್ನು ಕೊಟ್ಟಂತವರು ಹೌದು. ಸೊ ಅವರ ಒಂದು ರಾಮನ್ ಪರಿಣಾಮ ಅಂತ ನಾವು ಕರಿತೀವಿ, ರಾಮನ್ ಎಫೆಕ್ಟ್ ಅಂತ ಕರಿತೀವಿ. ಆ ಒಂದು ವೈಜ್ಞಾನಿಕ ಚಿಂತನೆ, ಅವರ ಒಂದು ಸಾಧನೆಯನ್ನ ಗುರುತಿಸಿ ಅವರಿಗೆ ಭಾರತ ರತ್ನ ಪ್ರಶಸ್ತಿ, ನೊಬೆಲ್ ಪ್ರಶಸ್ತಿಯನ್ನ ನೀಡಿದ್ದಾರೆ. ಆ ನೊಬೆಲ್ ಪ್ರಶಸ್ತಿ ನೀಡಿದಂತಹ ಗುರುತರವಾದಂತಹ ದಿನವನ್ನ ನಾವು ಈ ಒಂದು ವಿಜ್ಞಾನ ದಿನಾಚರಣೆಯಾಗಿ ಆಚರಣೆ ಮಾಡ್ತಾ ಇದ್ವಿ. ಸೊ ನಾವು ಸಹ ರಾಮನ್ನ ರೀತಿಯಲ್ಲಿ ಅವರ ಒಂದು ಸಾಧನೆಯನ್ನ ನಾವು ಮುಂದಿಟ್ಟುಕೊಂಡು ನಾವು ಅದೇ ರೀತಿಯಾದಂತಹ ಒಂದು ವೈಜ್ಞಾನಿಕ ಚಿಂತನೆಯಿಂದ ನಮ್ಮ ಒಂದು ಎಲ್ಲಾ ಕಾರ್ಯಗಳನ್ನ ಮಾಡಬೇಕು. ನಾವು ನಮ್ಮ ದೇಶದಲ್ಲಿ ರಾಮನ್ ರೀತಿಯಲ್ಲೇ ಅನೇಕ ವಿಜ್ಞಾನಿಗಳಿದ್ದಾರೆ. ಅವರ ಜೀವನವನ್ನ, ಅವರ ಒಂದು ಸಾಧನೆಗಳನ್ನ, ಅವರ ಒಂದು ಮಾಡಿರ್ತಕ್ಕಂಥ ಕಾರ್ಯಗಳನ್ನ ನಾವು ನಮ್ಮ ಒಂದು ಮುಂದಿನ ಒಂದು ಏಳಿಗೆಗಾಗಿ ಅದರ ಒಂದು ಆಧಾರವಾಗಿಟ್ಕೊಂಡು ನಾವು ಮುಂದಿನ ಜೀವನವನ್ನ ನಿರ್ವಹಿಸಬೇಕಾಗ್ತದೆ. ಮತ್ತೆ ಇಲ್ಲಿ ಮಕ್ಕಳೆಲ್ಲನೂ ಕೆಲವೊಂದು ಪ್ರಯೋಗಗಳನ್ನ ತಮ್ಮ ತರಗತಿಗಳಲ್ಲಿ ಮಾಡಿರ್ತಕ್ಕಂಥ ಒಂದು ಪ್ರಯೋಗಗಳನ್ನ ಆಯೋಜನೆ ಮಾಡಿದ್ದೀರಿ. ಅದನ್ನೆಲ್ಲನೂ ಪೋಷಕರು ಮತ್ತೆ ಈ ವೇದಿಕೆ ಬಂದಿರ್ತಕ್ಕಂಥ ಎಲ್ಲ ಗಣ್ಯರು ಸಹ ವೀಕ್ಷಣೆ ಮಾಡಲಿ. ವೀಕ್ಷಣೆ ಮಾಡಿದ್ದಕ್ಕೆ ನೀವು ಮಾಡಿರ್ತಕ್ಕಂಥ ಒಂದು ಪ್ರಯೋಗಗಳನ್ನ ಅತ್ಯುತ್ತಮವಾಗಿರ್ತಕ್ಕಂಥ ಪ್ರಯೋಗ ಅಥವಾ ಪ್ರದರ್ಶನವನ್ನ ನೀಡಿದಂತಹ ವಿದ್ಯಾರ್ಥಿಗಳಿಗೆ ಒಂದು ಪ್ರಥಮ, ದ್ವಿತೀಯ ಹಾಗೂ ತೃತೀಯ ಬಹುಮಾನವನ್ನು ಸಹ ನೀಡ್ತಾ ಇದ್ದೀವಿ. ಇವತ್ತು ಮೌಢ್ಯವನ್ನು ಹೋಗಲಾಡಿಸಿ ಜ್ಞಾನವನ್ನು ತುಂಬುವ ಒಂದು ಕಾರ್ಯಕ್ರಮವೇ ವಿಜ್ಞಾನ ಕಾರ್ಯಕ್ರಮ. ನಿಜವಾಗ್ಲೂ ನಮ್ಮ ಈ ಒಂದು ಸರ್ಕಾರಿ ಶಾಲೆಗಳಲ್ಲಿ, ಅದರಲ್ಲೂ ವಿಶೇಷವಾಗಿ ಪ್ರಾಥಮಿಕ ಶಾಲೆಗಳಲ್ಲಿ ವಿಜ್ಞಾನ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳುವುದು ಸಣ್ಣ ವಿಚಾರ ಅಲ್ಲ. ಇದರ ಹಿಂದೆ ಸಾಕಷ್ಟು ಶ್ರಮ ಇದೆ, ಸಾಕಷ್ಟು ಒಂದು ಆಸಕ್ತಿ ಇದೆ. ಮತ್ತು ಎಲ್ಲಾ ಶಾಲೆಗಳಲ್ಲೂ ಸಹ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಕ್ರೀಡಾ ಕಾರ್ಯಕ್ರಮಗಳು ಅಂತ ಸರ್ವಸಾಮಾನ್ಯವಾಗಿ ಎಲ್ಲ ಕಡೆ ಇರುತ್ತೆ. ಆದ್ರೆ ವಿಜ್ಞಾನ ಅನ್ನೋ ಕಾರ್ಯಕ್ರಮ ತುಂಬಾ ವಿರಳ. ಆ ವಿರಳದಲ್ಲಿ ಈ ಹುಲ್ಲುನಳ್ಳಿ ಶಾಲೆ ನಡೀತಾರ ಕಾರ್ಯಕ್ರಮ ನಿಜವಾಗ್ಲೂ ಶ್ಲಾಘನೀಯವಾದಿತ್ತು. ಎಷ್ಟೇ ಘನಘೋರ ಕಷ್ಟದಲ್ಲಿ ನೀವಿದ್ದರೂ ಅದನ್ನು ಮೀರಿ ನೀವು ಸಾಧಿಸಬೇಕಾದ ಯಾವುದೋ ಕೆಲಸ ಇದೆ ಎಂದೇ ಅರ್ಥ. ನೀವು ಮಾಡಬೇಕಾದದ್ದು ಎಷ್ಟೇ
ಬದುಕಲ್ಲಿ ಸೋತಿ ಎಲ್ಲವೂ ಮುಗಿದು ಹೋಯಿತು ಎಂದು ಮಾಡುವ ಪ್ರಯತ್ನಗಳಿಂದ ಕೈ ಚೆಲ್ಲಬಾರದು. ಸ್ಟೀಫನ್ ಹಾಕಿಂಗ್ ಅಂದ್ರೆ ಅದರ ಅರ್ಥ ಈ ಒಂದು ಫೋಟೋ ನಾನು ತೋರಿಸ್ತೀನಿ. ಗಾಲಿ ಕುರ್ಚಿಯಲ್ಲಿ ನಡೆಯುವ ಸ್ಥಿತಿಯಲ್ಲಿ ಇಲ್ಲದಿದ್ದರೂ, ಸ್ಪರ್ಶ ಜ್ಞಾನ ಇಲ್ಲದಿದ್ದರೂ, ಏನು ನೆನಪಿನ ಶಕ್ತಿ ಇಲ್ಲದಿದ್ದರೂ ವಿಜ್ಞಾನ ಸೋಲಬಾರದು ಎಂಬ ಒಂದು ಏಕೈಕ ಉದ್ದೇಶದಿಂದ ವಿಜ್ಞಾನಕ್ಕೆ ಅಪಾರವಾದ ಒಂದು ಕೊಡುಗೆಯನ್ನು ಕೊಟ್ಟಂತಹ ಸ್ಟೀಫನ್ ಹಾಕಿಂಗ್ ಅವರ ಒಂದು ಉದ್ದೇಶವೇ ವಿಜ್ಞಾನ. ಆ ಒಂದು ಕಾರ್ಯವನ್ನ ಈ ಊರಿನ ಗ್ರಾಮಸ್ಥರು ಸೇರಿ ಮಾಡ್ತಾ ಇರೋ ಒಂದು ಕಾರ್ಯಕ್ರಮ ನಿಜವಾಗ್ಲೂ ತುಂಬಾ ಖುಷಿ ವಿಚಾರ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಇಲಾಖೆಯಿಂದ, ನಮ್ಮ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಂದ ಹಿಡಿದು ಸಮನ್ವಯ ಅಧಿಕಾರಿಗಳು, ನಮ್ಮ ಎಲ್ಲ ಸಿಬ್ಬಂದಿ ವರ್ಗದವರು ಮಾಡಬೇಕು ಅಂತ ಡಿಸೈಡ್ ಕೂಡ ಮಾಡ್ಕೊಂಡಿದ್ವಿ. ಇರಲ್ಲ, ಎಲ್ಲರೂ ಇಷ್ಟು ಗ್ರ್ಯಾಂಡ್ ಆಗಿ ಇಟ್ಕೊಂಡು ಮಾಡಲ್ಲ. ಇದರ ಹಿಂದ್ಗಡೆ ನಮ್ಮ ಶಿಕ್ಷಕ ವೃಂದದವರ, ಊರಿನವರ ಹಾಗೂ ದಾನಿಗಳ ಕೊಡುಗೆ ಅಪಾರ ಅಂತ ಹೇಳಕ್ ಇಷ್ಟಪಡ್ತೀನಿ. ಮಕ್ಕಳೇ, ಇದರ ಉದ್ದೇಶ ನಾನು ಮೊನ್ನೆನೇ ಹೇಳಿದೆ. ವರ್ಷದಲ್ಲಿ ಅವರು 2ನೇ ವರ್ಷ ಮಾಡ್ತಾ ಇದ್ದಾರೆ ಅಂದ್ರೆ ಉದ್ದೇಶ ಏನ್ ಗೊತ್ತಾ? ನಮ್ಮಲ್ಲಿ ಯಾರಾದ್ರೂ ಒಬ್ಬ ವ್ಯಕ್ತಿ ಇಷ್ಟು ಮಕ್ಕಳನ್ನ ಕೊಡ್ತಾ ಇದ್ದಾಗ ಒಂದೇ ಒಂದು ಮಗು ಆದ್ರೂ ವಿಜ್ಞಾನಿ ಆಗ್ಬೇಕು, ವಿಜ್ಞಾನದಲ್ಲಿ ನಮ್ಮ ದೇಶದ ಕೊಡುಗೆಯನ್ನು ಕೊಡಬೇಕು ಎಂಬ ಒಂದು ಸಾಧನೆ ಮುಖಾಂತರ ವಿಜ್ಞಾನ ಮಾಡ್ತಾ ಇದ್ರಲ್ಲ, ನಿಜವಾಗ್ಲೂ ಅವರಿಗೆ ನಮ್ಮ ಶಿಕ್ಷಣ ಇಲಾಖೆ ಆಭಾರಿಯಾಗಿದೆ ಅಂತ ಹೇಳಕ್ಕೆ ತುಂಬಾ ಇಷ್ಟಪಡ್ತೇನೆ. ಅದೇ ರೀತಿಯಾಗಿ ವಿಜ್ಞಾನ ವಸ್ತು ಪ್ರದರ್ಶನ ಅಥವಾ ವಿಜ್ಞಾನ ಬಂದಾಗ ನಾನು ನೋಡಿದ ಹಾಗೆ 2ನೇ ವರ್ಷ ಇದು ಮಾಡ್ತಾ ಇರೋದು. ನಮ್ಮ ಆತ್ಮೀಯರು ಅದನ್ನ ಚೌಡಡಿಯವರು ಅಂತ ಇದ್ರು, ಸರ್ ವಿಜ್ಞಾನಕ್ಕೆ ದೇಶ ಕಳಿಸ್ಬೇಕು ಅಂತ. ನಾವು ಇದೇ ಪ್ರಕಾರ ಕಳಿಸ್ತೀನಿ ಸರ್, ಬೇಡ ಸರ್, ಅಲ್ಲಿ ಎಲ್ಲೋ ನಮ್ಮ ಮಕ್ಕಳು ಮಾಡುವಂತಹ ಶ್ರಮಕ್ಕೆ ಎಲ್ಲೋ ತಾರತಮ್ಯ ಆಗುತ್ತೆ, ನಾವು ಬೇಕಾಗಿಲ್ಲ, ಬೇರೆ ಕೆಲಸದಿಂದ ಕಳಿಸ್ಕೊಡ್ತೀವಿ ಸರ್ ಅಂದಾಗ ನಮ್ಗೆ ಖುಷಿ ಆಯ್ತು. ಯಾಕೆ ಗೊತ್ತಾ? ಸೊ ನಿಜವಾದ ವಿಜ್ಞಾನದ ಅರ್ಥವನ್ನು ಕಲ್ಪಿಸುವ ಒಂದು ಮಹತ್ವಾಕಾಂಕ್ಷೆ ಇದೆಯಲ್ವಾ, ಅದಕ್ಕೆ ನಿಜವಾಗ್ಲೂ ಅನನ್ಯವಾದದ್ದು. ಆ ಒಂದು ಉದ್ದೇಶದಿಂದ ಮಾಡ್ತಾ ಇದ್ದಾರೆ ಮಕ್ಕಳೇ. ನಾನು ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಯಾವುದೋ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಸಹ ಊರೆಲ್ಲ ಇಡೀ ಫೀಲ್ಡ್ ಎಲ್ಲ ತುಂಬೋಗುತ್ತೆ, ಆದ್ರೆ ವಿಜ್ಞಾನ ಅಂದ್ರೆ ತುಂಬ ಇಲ್ಲ. ಅಂದರೆ ಎಲ್ಲ ಜನಕ್ಕೆ ವಿಜ್ಞಾನದ ಬಗ್ಗೆ ಕಲ್ಪನೆ ಇಲ್ಲ ಅಂತ ಗೊತ್ತಾಯ್ತು. ಆಕ್ಚುಲಿ ಬರಬೇಕಾದ ಪೋಷಕರು ಇಂಥ ಕಾರ್ಯಕ್ರಮಕ್ಕೆ ಕಾರಣ ನೀವು ತಿಳ್ಕೋಬಹುದು, ಮಕ್ಕಳು ತಿಳ್ಕೋಬಹುದು. ಇವತ್ತು ಟೇಬಲ್ಗಳೆಲ್ಲ ಜೋಡಿಸಿದ್ದಾರೆ ವಿಜ್ಞಾನ ಸಂಬಂಧಪಟ್ಟ ಹಾಗೆ. ನೀವೇ ಇದೇ ಬರೆದಿಟ್ಕೊಳ್ಳಿ, 2ನೇ ವರ್ಷ ನಡೀತಾ ಇದೆ. ಒಂದಲ್ಲ ಒಂದು ದಿನ ಈ ಹುಡುಗನಹಳ್ಳಿ ಶಾಲೆಯಲ್ಲಿ ಅಥವಾ ಈ ಗ್ರಾಮದಲ್ಲಿ ಒಬ್ಬ ಮಗು ಆದ್ರೂ ವಿಜ್ಞಾನಿಯಾಗಿ ಹುಡ್ತಾನೆ ಅಂತ ಆಗಿಸುತ್ತಾ ಈ 2 ಮಾತುಗಳನ್ನು ಹೇಳಲು ಅವಕಾಶ ಕೊಟ್ಟ ಎಲ್ಲರಿಗೂ